ಅಸಂಖ್ಯಾತ ರಕ್ಕಸ ಪರಿವಾರದವರನ್ನು ಕೂಡಿಕೊಂಡು ವೈಭವದಿಂದ ಬಟ್ಟವಾಲಕವನ್ನು ಕೊಟ್ಟಿದ್ದೇನೆ. ಮಂತ್ರಿಯಾದಂತಹ ಮುರಾಸುರ ನನ್ನ ಬಲಭಾಗದಲ್ಲಿ ಶೋಭಿಸ್ತಾ ಇದ್ದಾನೆ. ಪಿತ್ರಾರ್ಜಿತವಾಗಿ ನನಗೆ ಬಂದಂತಹ ಅಧಿಕಾರವಿದಲ್ಲ. ಹಾಗಾದ್ರೆ ನರಕನ ಬಾಲ್ಯ ಎನ್ನುವುದು ಹೆಸರಿನಂತೆಯೇ ನರಕವಾಗಿದ್ದದ್ದು ಸುಳ್ಳಲ್ಲ. ನನ್ನ ಹುಟ್ಟಿನ ಗುಟ್ಟಲ್ಲ ನನಗೆ ಹೇಳಿದವರು ವಸಿಷ್ಠರಿದ್ದಾರೆ. ಇನ್ನೊಂದು ಸಂದರ್ಭದಲ್ಲಿ ಭೂಮಿಯಲ್ಲಿ ತೆಬಳಿ ಸಾಗುವ ಕಾರಣದಿಂದ ಹೋಮ ಎನ್ನುವುದಾಗಿ ನನ್ನ ಹೆಸರು. ಹಸುವಿಗೆ ಬೇಕಾಗಿ ಸ್ಮಶಾನದಲ್ಲಿ ಅಲೆಯುತ್ತಿರುವಂತಹ ಕಾಲದಲ್ಲಿ ತಲೆ ಬುರುಡೆಯ ಒಳಗೆ ನನ್ನ ತಲೆಯನ್ನು ಸಿಕ್ಕಿಸಿಕೊಂಡು ತೆಗೆಯುವುದಕ್ಕಾಗಲು ಒದ್ದಾಡುವ ಕಾಲದಲ್ಲಿ ವಸಿಷ್ಠರು ಬಂದು ಬಿಡಿಸಿ ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಅವರ ಶಿಷ್ಯನನ್ನಾಗಿ ಸ್ವೀಕರಿಸಿತು. ಒಂದು ದಿನ ಗುರುಗಳಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ವೃಕ್ಷಮದರ ಬೀಜಮದರ ಎನ್ನುವಂತಹ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ಎದ್ದು ನಿಂತ ಕಾಲಕ್ಕೆ ಬ್ರಾಹ್ಮಣನೊಬ್ಬ ಆಡಿದಂತಹ ಮಾತು, ನಿನ್ನ ಹುಟ್ಟು ಯಾರಿಂದ ಅಂತ ಗೊತ್ತಿಲ್ಲ, ಉತ್ತರಿಸುವ ಯೋಗ್ಯತೆ ನಿನಗಿಲ್ಲ ಅಂತ. ಮೊದಲೇ ತಂದೆ ತಾಯಿಗಳು ಯಾರು ಅನ್ನೋದಾಗಿ ಗೊತ್ತಿಲ್ಲದೆ ಖಿನ್ನತೆಯಲ್ಲಿದ್ದಂತಹ ನನಗೆ ಅವನ ಮಾತು ಸಿಟ್ಟೇರಿಸುವುದಕ್ಕೆ ಮುಂದಾಯಿತು. ಮುಷ್ಟಿಯನ್ನ ಬಿಗಿದು ಅವನನ್ನು ಎತ್ತಿ ಅವ ಸಾಯಬೇಕು ಅಂತ ಹೊಡೆದಲ್ಲ. ಆದರೂ ನಮ್ಮ ಸುತ್ತತ್ತು ಸುಳ್ಳಲ್ಲ. ಕಂಡವರೆಲ್ಲ ಆಡಿದ್ರು ಇವನು ನರಕನಲ್ಲ ನರಕಾಸುರನಿದ್ದಾನೆ. ಗುರುಮಠದಿಂದ ಉಚ್ಚಾಟಿಸಿದರು. ರಕ್ಕಸ ಗುರುಗಳಾದಂತಹ ಶುಕ್ರಾಚಾರ್ಯರು ನನಗಾಡಿದಂತಹ ಮಾತು, ದೇಹಬಲದ ಜೊತೆಗೆ ದೈವ ಬಲ ಬೇಕು ಅಂತ ಹೇಳಿದ್ರು.